ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವಿಷಯ ಏನಪ್ಪ ಅಂತಂದರೆ, ಇವತ್ತು ನಿಮ್ಮ ಕಡೆಯಿಂದ ನನಗೊಂದು ಟಿಪ್ಸ್ ಬೇಕಾಗಿದೆ. 3-4 ಮಂತ್ಸ್ ಆಗಿದೆ ಎಲೆ ತೊಗೊಂಡು ಬಂದು. ಬಟ್ ಸ್ಟಾರ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಗ್ರೋತ್ ಆಯಿತು, ಎಲೆಗಳು ತುಂಬ ಚೆನ್ನಾಗಿತ್ತು. ಬಟ್ ಇವಾಗ ಎಲೆ ಎಲ್ಲ ಫುಲ್ ಉದುರೋಗ್ತಾ ಇದೆ. ಅಂದರೆ ಸ್ಟಾರ್ಟಿಂಗ್ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ, ಬಟ್ ಎಲೆ ಯಾವುದು ಉಳಿತಾ ಇಲ್ಲ. ಎಲೆ ತುಂಬ ಬೂದಿ ಥರ ಆಗಿಬಿಟ್ಟಿದೆ. ಅಂದರೆ ಅದ್ರ ಹುಳನೂ ಕಾಣಿಸ್ತಾ ಇಲ್ಲ ಅದರಲ್ಲಿ. ನಾನು ನಿನ್ನೆ ತಾನೇ 20-30 ಎಲೆನ ನಾನೇ ಕಟ್ ಮಾಡಿದೆ, ಯಾಕಂದರೆ ಮತ್ತೆ ಬೇರೆ ಎಲೆಗೆ ಸ್ಪ್ರೆಡ್ ಆಗಿಬಿಡುತ್ತೆ ಅಂತ ಹೇಳಿ. ಅಷ್ಟು ಕಟ್ ಮಾಡಿದ್ರೂ ನೋಡಿ ಮತ್ತೆ ಮಾರ್ನಿಂಗ್ ಆಗೋ ಅಷ್ಟರಲ್ಲಿ ಬೇರೆ ಎಲೆಗೆ ಸ್ಪ್ರೆಡ್ ಆಗಿದೆ. ಬಟ್ ಹುಳನೂ ಕಾಣಿಸ್ತಾ ಇಲ್ಲ ಇದರಲ್ಲಿ. ಇದು ಏನಾಗಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನೋಡಿ, ನೆಕ್ಸ್ಟ್ ಈ ದಾಸವಾಳ ಗಿಡದಲ್ಲಂತೂ ಆ ಗಿಡ ಹಾಕ್ದಾಗಿಂದ ನಾನು ಒಂದು ಹೂವು ಹೇಗೆ ಇದೆ ಅನ್ನೋದು ಕೂಡ ನಾನು ನೋಡಿಲ್ಲ. ತುಂಬ ಮೊಗ್ಗೆಲ್ಲ ಬಿಡ್ತಾ ಇದೆ. ಹೂವು ಅರಳೋ ಅಷ್ಟರಲ್ಲಿ ಆ ಮೊಗ್ಗೆಲ್ಲ ಬಿದ್ದೋಗುತ್ತೆ. ನೆಕ್ಸ್ಟ್ ಬಂದರೆ ಈ ದಾಸವಾಳದಲ್ಲೂ ಸೇಮ್ ಪ್ರಾಬ್ಲಮ್ಮೇ. ಇದು ಅಂದರೆ ತುಂಬ ಬ್ಲ್ಯಾಕಕ್ಕೆ ಆಗಿಬಿಟ್ಟಿತ್ತು ಗಿಡ ಎಲ್ಲ, ಮೊಗ್ಗೆ ಬಿಡ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ಮೊಗ್ಗು ಬಿಡ್ತಾ ಇದೆ. ಬಟ್ ಮೊಗ್ಗು ಬಿಟ್ರೂ ಆ ಮೊಗ್ಗು ತುಂಬ ಹುಳಗಳೇ ಅಂಟ್ಕೊಂಡಿದೆ. ನಾನು ತುಂಬ ಹೋಮ್ ರೆಮಿಡೀಸ್ ಎಲ್ಲ ಯೂಸ್ ಮಾಡಿದ್ದೀನಿ, ಮೆಡಿಸನ್ ಎಲ್ಲ ಯೂಸ್ ಮಾಡಿದ್ದೀನಿ. ಯಾವುದ್ರಲ್ಲೂ ನನಗೆ ರಿಸಲ್ಟೇ ಸಿಗ್ತಾ ಇಲ್ಲ. ಲಾಸ್ಟ್ ಆಪ್ಷನ್ ನೀವೇ ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು ಈ ತುಳಸಿ ಗಿಡ ಅಂತೂ ಕೇಳೋದೇ ಬೇಡ. ಎಷ್ಟೊಂದು ತಂದು ಹಾಕಿದ್ದೀನಿ, ಬಟ್ ಎಲ್ಲ ಬೂದಿ ಥರ ಆಗಿ ಎಲೆ ಎಲ್ಲ ಉದುರೋಗ್ತಾ ಇದೆ. ಇನ್ನು ಈ ದಾಸವಾಳ ನೋಡಿ, ಇದಕ್ಕೆ ಬೇರೆ ಥರದ ಹುಳ ಬಂದಿದೆ. ಇದಂತೂ ಅದು ಮೊಗ್ಗು ಬಿಡೋದಕ್ಕೇ ಬಿಡ್ತಾ ಇಲ್ಲ. ಸ್ಟಾರ್ಟಿಂಗ್ ತುಂಬ ಚೆನ್ನಾಗಿ ಹೂವು ಎಲ್ಲ ಬಿಡ್ತಾ ಇತ್ತು, ಬಟ್ ಆ ಹುಳ ಬಂದಾಗಿನಿಂದ ಮೊಗ್ಗೆ ಬರ್ತಾ ಇಲ್ಲ. ಎಲ್ಲೋ ಒಂದೊಂದು ಮೊಗ್ಗು ಬಿಡುತ್ತೆ, ಆ ಮೊಗ್ಗು ಕೂಡ ಫುಲ್ಲು ಹುಳ ಎಲ್ಲ ಅಂಟ್ಕೊಬಿಡುತ್ತೆ. ನೆಕ್ಸ್ಟ್ ಅದು ಹರಳೋದು ಇಲ್ಲ, ಹಾಗೆ ಬಿದ್ದೋಗ್ಬಿಡುತ್ತೆ. ನಿಮಗೇನಾದರೂ ಒಳ್ಳೆ ಮೆಡಿಸನ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.